ಸೊ ಹಾಯ್ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಇವತ್ತು ರೈಲ್ವೆ ಸ್ಟೇಷನ್ ಬಂದಿದ್ದೀನಿ, ಬಟ್ ಅನ್ಫಾರ್ಚುನೇಟ್ಲಿ ನನ್ನ ಬುಕಿಂಗ್ ಕ್ಯಾನ್ಸಲ್ ಆಗಿದೆ. ಯಾಕೆ ಕ್ಯಾನ್ಸಲ್ ಆಯಿತು ಗೊತ್ತಿಲ್ಲ. ಲಾಸ್ಟ್ 4 hours ಅಲ್ಲಿ ಕ್ಯಾನ್ಸಲ್ ಆಯಿತು. ಆಮೇಲೆ ಹೋಗ್ಬಿಟ್ಟು ಜನರಲ್ ಟಿಕೆಟ್ ತೊಗೊಂಡೆ. ಸೊ ಹಾಯ್ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಇವತ್ತು ಫುಲ್ಲು ಖತರ್ನಾಕ್ ಆಗಿಬಿಟ್ಟಿದೆ. ಅಂದರೆ ಟಿಕೆಟು ಟ್ರೈನ್ ಬುಕ್ ಮಾಡಿದ್ದೆ, ಬಟ್ ಅನ್ಫಾರ್ಚುನೇಟ್ಲಿ ಅದು ಕ್ಯಾನ್ಸಲ್ ಆಯಿತು ಲಾಸ್ಟ್ 4 hours-ಗೆ. ಕ್ಯಾನ್ಸಲ್ ಆದ ತಕ್ಷಣ ಫುಲ್ ನಾನು ಗಾಬರಿ ಆಗೋಗ್ಬಿಟ್ಟಿದೆ. ಮತ್ತೆ ಹೋಗ್ಬಿಟ್ಟು ಒಂದು ಜನರಲ್ ಟಿಕೆಟ್ ತೊಗೊಂಡೆ. ಇವಾಗ ಹೋಗ್ಬಿಟ್ಟು ಟಿ ಹತ್ರ ಮಾತಾಡಬೇಕು. ಆಲ್ರೆಡಿ 4 hours ಡಿಲೇ ಆಗಿದೆ ಟ್ರೈನ್ ಬರೋದು. ನಂದು ಎಕ್ಸಾಮ್ ಇತ್ತು, ಅದಕ್ಕೆ ನಾನು ಊರಿಗೆ ಹೊರಟಿದ್ದೆ. ಎಕ್ಸಾಮ್ ನಾಡ್ದಿರೋದು, ಬಟ್ 1 day ಮುಂಚೆ ಹೋಗೋಣ ಅಂತ ಮನೇಲಿ ಪ್ಲ್ಯಾನ್ ಕೊಟ್ಟಿದ್ದೆ. ನನಗೆ ಯೂಟಿಲೈಸ್ ಆಯಿತು. ಇಲ್ಲ ನಾಳೆ ಎಕ್ಸಾಮ್ ಇದ್ದಿದ್ರೆ ಫುಲ್ಲು ಖತರ್ನಾಕ್ ಆಗೋಗ್ಬಿಟ್ಟಿತ್ತು. ಎಕ್ಸಾಮು ಮಿಸ್ ಆಗಿರೋದು ನನಗೆ. ಹೆಂಗೋ ನೋಡೋಣ, ಇನ್ನೂ ಟ್ರೈನ್ ಬಂದಿಲ್ಲ. 12 ಗಂಟೆ ಆಗಿದೆ ಆಲ್ರೆಡಿ. ಇವತ್ತೇ ಲೇಟ್ ಆಗಬೇಕಾ, ಇಲ್ಲ ನಾನು ಬರ್ತಾಯಿದ್ದೀನಿ ಅಂತಲೇ ಲೇಟ್ ಬರ್ತಾಯಿತ್ತಾ ಗೊತ್ತಿಲ್ಲ. ನೋಡೋಣ, ಬಂದಮೇಲೆ ಹೋಗೋಣ. ಟ್ರೈನಲ್ಲಿ ಹೆಂಗಿರುತ್ತೆ ಜನರಲ್ಲು. ನಾನು ಯಾವಾಗ ಟ್ರಾವೆಲ್ ಮಾಡಿಲ್ಲ, ಎಷ್ಟೊಂದು ವರ್ಷ ಆಗಿತ್ತು ನಾನು ಜನರಲ್ ಟ್ರಾವೆಲ್ ಮಾಡಿ. 5 ವರ್ಷ ನಂತರ ಟ್ರಾವೆಲ್ ಮಾಡ್ತಾಯಿದ್ದೀನಿ. ನೋಡೋಣ ಬನ್ನಿ. ಗೈಸ್, ಜನರಲ್ಲೇ ಬಂದ್ಬಿಟ್ಟು ಇವಾಗ ಸೀಟ್ನ ಬುಕ್ ಮಾಡಿಕೊಂಡೆ. ಟೈಮ್ ಇವಾಗ 4 ಗಂಟೆ ಓದ್ತಾ ಇದ್ದೆ. ಇವಾಗ ಹೋಗಿ ಮಲ್ಕೊಳ್ತಾ ಇದ್ದೆ. ಎಲ್ಲರೂ ಮಲ್ಕೊಂಡು ನಾಲ್ಕು ಎಕ್ಸಾಮ್ ಮಲ್ಕೊಂಡು 2 ದಿನಕ್ಕೆ ಹೋಗು. ಗೈಸ್, ಫೈನಲಿ ನನ್ನ ಸೀಟ್ ಸಿಕ್ಕಿದೆ. ಅವಾಗಲೇ ಸಿಕ್ಕಿದ್ದು 2 ಮುಂಚೆ 2 hour 4 ಗಂಟೆ ಆಗಿತ್ತು. 4 ಎಕ್ಸಾಮ್ ಇರೋದ್ರಿಂದ ಮತ್ತೆ ಯಾಕಂದರೆ ಎಕ್ಸಾಮ್ ಏನಾದರೂ ಇಲ್ಲ, ಯಾವ ಕ್ವಶನ್ ಕೊಡ್ಕೊಂಡು ಬೆಸ್ಟ್ ಆಗಬೇಕಿಲ್ಲ. ಸೀಟ್ ಸಿಕ್ಕಿದೆ. ಯಾವುದೇ ಕಾರಣಕ್ಕೂ ಜನರಲ್ಲಲ್ಲಿ ಯಾವತ್ತೂ ಬರಬೇಡಿ. ಬಂದರೆ ಬುಕ್ ಆದರೆ ಬರಲಿ, ಇಲ್ಲಾಂದರೆ ಲಾಸ್ಟ್ ಬಂದರೆ ಬಸ್ ಬುಕ್ ಮಾಡ್ಕೊಳ್ಳಿ. ಜಾಸ್ತಿ ಸ್ಟ್ರಗಲ್ ಆದರೆ ಫುಲ್ ಸ್ಟ್ರಗಲ್. ನೋಡೋ ಬಂದು ಏನಾಗುತ್ತೆ. ಗೈಸ್, ಬೆಳಿಗ್ಗೆ ಬಂದೆ. ನೆನ್ನೆ ಆಗಿರೋ ಟ್ರೈನು ನೀವು ನೋಡಿರ್ತೀರಾ. ಅದೇನೋ ಕಂಟೆಂಟ್ ಮಾಡ್ಲಿ ಅಂತಾನೆ ದೇವ್ರು ಹಂಗೆ ಸೃಷ್ಟಿ ಮಾಡಿದ್ರೇನೋ. ನೆನ್ನೆ ಟಿಕೆಟ್ ಬುಕ್ ಮಾಡಿದ್ದೆ, ಲಾಸ್ಟ್ ಮೂಮೆಂಟ್ ಅಲ್ಲಿ ಕ್ಯಾನ್ಸಲ್ ಆಯ್ತು. ಜನರಲ್ ಹತ್ತಿದ್ದೆ. 1 hour 2 hour ವೇಟ್ ಮಾಡಿದೆ. ಟಿ ಹತ್ರ ಮಾತಾಡ್ಕೊಂಡು ಹೆಂಗೋ ಮಾಡ್ಕೊಂಡು ಇಸ್ಕೊಂಡೆ. ಇವತ್ತು ನನ್ನ ಫ್ರೆಂಡ್ ರೂಮಿಗೆ ಬಂದಿದ್ದೀನಿ. ಅವನು ಇದೇ ಕಾಂಪಿಟೇಟಿವ್ ಎಕ್ಸಾಮೇ ಬರೀತಾ ಇರೋದು. ಅವನದೇ ಅವ್ನ ರೂಮಲ್ಲೇ ಸ್ಟಡಿ ಮಾಡ್ತಾ ಇರೋದು. ಬಟ್ ಎಲ್ಲರೂ ಜಾಬ್ಗೋಸ್ಕರ ಹೋರಾಡ್ತಾ ಇದ್ದಾರೆ. ಎಲ್ಲರೂ ಕನ್ಸು ಕಾಣಿದ್ದಾರೆ. ಏನೋ ಒಂದು ಮಾಡಬೇಕು. ಒಂದು ಮನೆಯಲ್ಲಿ ಒಂದು ರೆಸ್ಪೆಕ್ಟು, ಒಂದು ಸೊಸೈಟಿಲಿ ಒಂದು ರೆಸ್ಪೆಕ್ಟು ಮಾಡಬೇಕು ಅಂತ ಎಲ್ಲರೂ ಸ್ಟ್ರಗಲ್ ಪಡ್ತಾ ಇರೋದು. ಅದು ನಮ್ಮ ಪೀಕ್ ಟೈಮಲ್ಲೆಲ್ಲ ನಾವು ಈ ತರ ಶ್ರಮ ಪಡ್ತಾ ಇರೋದು ನಾನು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ. ಅದ್ರ ಹಿಂದೆ ಬ್ಯಾಕ್ ಎಂಡ್ ಅಲ್ಲಿ ಹೆವಿ ಶ್ರಮ ಪಡ್ತಾ ಇದ್ದೀವಿ. ಜಸ್ಟ್ ಇದು ವಿಡಿಯೋ ಮಾಡ್ತಾ ಇರೋದು ನಾನು
6 ದಿನಕ್ಕೆ ಒಂದೇ ಸರಿ ಅಪ್ಲೋಡ್ ಮಾಡೋದು. ಅದು ಲಿಟ್ರಲಿ ಯಾರಿಗೂ ಗೊತ್ತಿಲ್ಲ ನಾನು ಅಪ್ಲೋಡ್ ಮಾಡೋದು. ನಮ್ಮ ಫ್ಯಾಮಿಲಿಗೂ ಗೊತ್ತಿಲ್ಲ, ನಮ್ಮ ಫ್ರೆಂಡ್ಸ್ಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ನೀವು ನೋಡ್ತಾ ಇರೋದು ಅನ್ನೋನ್ ಪರ್ಸನ್. ನೋಡ್ತಾ ಇರಿ, ಚಾನೆಲ್ಗೆ ಹೊಸವಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಅನ್ನೋನ್ ಪರ್ಸನ್ ನಾನು ಯಾವತ್ತೂ ರಿವೀಲ್ ಮಾಡಲ್ಲ. ನಾನು ಯೂಟ್ಯೂಬ್ ಇದೆ, ನಾನು ಇದ್ರಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂತ. ಯಾಕಂದ್ರೆ ನನ್ನ ಜರ್ನಿ ನಾನು ವಾಪಸ್ ನೋಡ್ಬೇಕು ಅಂತ ಈ ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿರೋದು. ನೋಡೋಣ ಏನಾಗುತ್ತೆ. ನಾಳೆನೇ ಎಕ್ಸಾಮ್ ಇರೋದು. ಒಂದ್ ಸ್ವಲ್ಪ ಪ್ಯಾನಿಕ್ ಅಷ್ಟೇ, ಆ ತರ ಏನು ದೊಡ್ಡ ವಿಷಯ ಏನಲ್ಲ. ಎಕ್ಸಾಮ್ ಇದ್ಮೇಲೆ ಸ್ವಲ್ಪ ಪ್ಯಾನಿಕ್ ಆಗೋದು ನಿಜ. ಯಾಕಂದ್ರೆ ಶ್ರಮ ಹಾಕಿರ್ತೀವಿ. ಈ ಪೊಲೀಸ್ ಎಕ್ಸಾಮ್ಗೋಸ್ಕರನೇ ಎಷ್ಟೊಂದು ಜನ ಊಟ ಗೀಟ ಬಿಟ್ಟು ಮಧ್ಯಾಹ್ನ ಓದ್ತಾ ಇರ್ತೀವಿ. ಎಷ್ಟೋ ಸ್ಟ್ರಗಲ್ ಪಟ್ಟಿರ್ತೀವಿ. ಒನ್ ಗವರ್ಮೆಂಟ್ ಜಾಬ್ ವಿಲ್ ಬಿ ಚೇಂಜ್ ದ ಹೋಲ್ ಲೈಫ್ ಫಾರ್ ಹಿಸ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್. ಒನ್ ಗವರ್ಮೆಂಟ್ ಜಾಬ್ will be change my whole life and my family background. We know that one government job will be change our life because of the government job will be secure for the 60 years. That's why all will be trying the government job. But unfortunately, I'm choosing content creation. The government job, competitive examination, and content creation. Both are managing is very difficulty, editing and software. And all will talk will be he has doing a video. When was I will fail, that regret will be all will be tell he started in content creation. He will stop means he will clear the examination. That is not a point of view or telling, but my opinion is when you start a content creation, you're starting a content creation. You start means you'll never stop that one. Whatever it will happen in your life, whatever. If you fail, if you pass, if you have a struggle in your home, if you tell all the lessons, that will be reminder in a future. When you watch a big screen, your struggle will be saw in eyes to eyes. That moment I capture always. I go to the whenever go and I will surprise my video will be live on my screen, my content, my happiness, my struggle, my background is very beautiful, very beautiful. ಗೈಸ್, ಫೈನಲಿ ಟ್ರೈನಿಂದ ಬೆಳಗ್ಗೆ ಬಂದ ತಕ್ಷಣ ನಿದ್ದೆ ಇರಲಿಲ್ಲ ಅಂತ ಮತ್ತೆ ನಿದ್ದೆ ಮಾಡಿದೆ. ಇವಾಗ ಓದುವ ಸಮಯ ಬಂತು, ಓದ್ತಾ ಇದ್ದೀನಿ. ಬಟ್ ನಾಳೆನೇ ಎಕ್ಸಾಮ್ ಇರೋದು. ಇಷ್ಟು ದಿನ ಏನ್ ಶ್ರಮ ಪಟ್ಟಿದೀವೋ ಅದನ್ನ ನಾಳೆ ಪ್ರೂವ್ ಮಾಡೋ ಟೈಮ್ ಬಂದಿದೆ. ಬಟ್ ಅನ್ಫಾರ್ಚುನೇಟ್ಲಿ ಈ ಸಲ 4,47,000 ಜನ ಬರೀತಾ ಇದಾರೆ. ಅವ್ರಿಗೆ ಬೇಕಾಗಿದ್ದು ಬರೀ 4,000 ಜನ ಅಷ್ಟೇ. 4 ಲಕ್ಷ ಇಲ್ಲಿ, 4,000 ಜನ ಇಲ್ಲಿ. ಬಟ್ ಎಷ್ಟು ಜನ ಕಾಂಪಿಟೇಷನ್ಗೆ ಬರ್ತಾರದು ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಎಷ್ಟು ಜನ ಸೀರಿಯಸ್ ಆಗಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಪಾಯಿಂಟ್ ಆಫ್ ವ್ಯೂ, ಯಾರು ಸ್ಟ್ರಗಲ್ ಮಾಡಿರ್ತಾರೆ, ಹಾರ್ಡ್ ವರ್ಕ್ ಮಾಡಿರ್ತಾರೆ, ಅವ್ರಿಗೆ ಡೆಫಿನೆಟ್ಲಿ ಜಾಬ್ ಸಿಗೋದು. ಕಾಂಪಿಟೇಟಿವ್ ಎಕ್ಸಾಮ್ ಅಂದ್ರೆ 4 ಲಕ್ಷದಲ್ಲಿ ಬರೀ ಅವ್ರಿಗೆ 4,000 ಜನ ಅಷ್ಟೇ ಬೇಕಾಗಿರೋದು. ಅವರು ಯಾವ ಥರ ಕ್ವಶನ್ ಪೇಪರ್ ತೆಗಿತಾರೋ ಏನು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಎಲ್ಲಿಂದನೋ ಕ್ವಶನ್ ರೈಸ್ ಮಾಡ್ತಾರೆ. ನಾವು ಓದಿದ್ದೇ ಬೇರೆ, ಅಲ್ಲಿ ಬರೋದೇ ಬೇರೆ. ನಾವು ಎಕ್ಸ್ಪೆಕ್ಟೇಷನ್ಗಿಂತ ಮೀರಿ ಕ್ವಶನ್ಸ್ ಬರ್ತವೆ. ಬಟ್ ಕಾಂಪಿಟೇಟಿವ್ ಕ್ಲಿಯರ್ ಮಾಡೋದು ಅಷ್ಟೊಂದು ಈಸಿ ಇಲ್ಲ, ಅದರಿಂದ ಶ್ರಮ ಇರುತ್ತೆ. ಬಟ್ ನಾನು ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿದ್ದು ರೀಸನ್ ಅಂದರೆ, ಸಪೋಸ್ ಕಾಂಪಿಟೇಟಿವ್ ಆಗಲಿಲ್ಲ ಅಂದರೆ ಐ ಕ್ಯಾನ್ ಪರ್ಮನೆಂಟ್ಲಿ ಕಂಟೆಂಟ್ ಕ್ರಿಯೇಟರ್ ಆಗಬೇಕು ಅಂತ ನನ್ನ ಆಸೆ ಇರೋದು. ನಮ್ಮ ಫ್ಯಾಮಿಲಿಗೆ ಯಾರಿಗೂ ಗೊತ್ತಿಲ್ಲ ನಾನು ಕಂಟೆಂಟ್ ಕ್ರಿಯೇಷನ್ ಮಾಡ್ತಾ ಇರೋದು. ನಮ್ಮ ಫ್ಯಾಮಿಲಿಗೆ ಯಾರಿಗೂ ಗೊತ್ತಿಲ್ಲ ನಾನು ಈ ಥರ ಮಾಡ್ತಾ ಇರೋದು, ವಿಡಿಯೋಸ್ ಮಾಡ್ತೀನಿ, ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂತ. ನನ್ನ ಫ್ರೆಂಡ್ಸ್ಗೂ ಗೊತ್ತಿಲ್ಲ, ಯಾರಿಗೂ ಲಿಟ್ರಲ್ ಗೊತ್ತಲ್ಲ. ನೀವು ನೋಡ್ತಾ ಇರೋದು ಅನ್ನೋನ್ ಪರ್ಸನ್ ಅಷ್ಟೇ. ಸಪೋರ್ಟ್ ಮಾಡ್ತಾ ಇರಿ. 10 ಜನ 20 ಜನ ಯಾರೇ ನೋಡ್ತಾ ಇದ್ದೀರೋ, ನನ್ಗೆ ಗೊತ್ತಿದ್ದವರೇ ನೀವು ನೋಡ್ತಾ ಇರೋದು. ನನ್ಗೆ ಗೊತ್ತಿರೋರು ಯಾರು ನೋಡ್ತಾ ಇಲ್ಲ ಇನ್ನೂವರೆಗೂ. ನಾನು ಅದನ್ನ ರಿವೀಲೇ ಮಾಡಕ್ ಹೋಗಿಲ್ಲ, ನಾನು ರಿವೀಲು ಮಾಡೋದಿಲ್ಲ. ಯಾಕೆ ರಿವೀಲ್ ಮಾಡಲ್ಲ ಅಂದ್ರೆ, ಅಂಟಿಲ್ ಐ ಗೋ ಇನ್ ಒಂದು ಪೀಕ್, ಅಂದ್ರೆ ಒಂದು ಪೀಕ್ ಹೋಗೋ ತನಕ ಅದನ್ನ ರಿವೀಲ್ ಮಾಡಲ್ಲ. ಗೈಸ್, ಮೋಸ್ಟ್ ಇಂಪಾರ್ಟೆಂಟು ಒಂದು ಪಾಯಿಂಟ್ ಇದೆ. 4,47,000 ಜನ ಬರೀತಾ ಇದ್ದಾರೆ ಈ ಎಕ್ಸಾಮು. ಬರೀ ಅವ್ರಿಗೆ 4,000 ಜನ ಅಷ್ಟೇ ಬೇಕಾಗಿರೋದು. ಅಂದ್ರೆ ಯಾವ ತರ ಕಾಂಪಿಟೇಷನ್ ಅಂದ್ರೆ, ಒಂದು ಪೋಸ್ಟಿಗೆ 120 ಜನ ಹೊಡೆದಾಡ್ಬೇಕು, ಬರೀ ಒಂದು ಪೋಸ್ಟಿಗೆ. ಅಂದ್ರೆ ಪೂರ್ತಿ ಟಫ್ ಅಂದ್ರೆ ಟಫ್ ಇದೆ. ಯಾರು ಶ್ರಮ ಪಟ್ಟಿರ್ತಾರೆ, ಓದಿದ್ದನ್ನೇ ಬರುತ್ತೆ, ಕಾಮ್ ಆಗಿ ಕೂಲ್ ಆಗಿ ಟಿಕ್ ಮಾಡಿ ಬರ್ತಾರೋ ಅವ್ರದ್ದು ಕ್ಲಿಯರ್ ಆಗುತ್ತೆ. ಇಂಪಾಸಿಬಲ್ ಏನಂತೂ ಅಲ್ಲ, ಕರೆಕ್ಟಾಗಿ ಓದಿದ್ರೆ ಕ್ಲಿಯರ್ ಆಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಒಂದು ಪಾಯಿಂಟ್ ಏನು ಅಂದ್ರೆ,
ನಾನು ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡ್ತಾ ಇರೋದು ಯಾರಿಗೂ ಗೊತ್ತಿಲ್ಲ. ಲಿಟ್ರಲಿ ನಮ್ಮ ಫ್ಯಾಮಿಲಿ ಗೊತ್ತಿಲ್ಲ, ನಮ್ಮ ಫ್ರೆಂಡ್ಸ್ ಗೊತ್ತಿಲ್ಲ, ನನ್ಗೆ ಯಾರ ಅಕ್ಕಪಕ್ಕ ಜೊತೆಲಿದ್ದಾರೋ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ ನಾನು ಈ ಥರ ವಿಡಿಯೋ ಮಾಡ್ತಾ ಇದ್ದೀನಿ, ಈ ಥರ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂತ. ಇನ್ ಕೇಸ್ ಆಫ್ ಫ್ಯೂಚರು ಅವರು ಯೂಟ್ಯೂಬಲ್ಲಿ ನನ್ನ ಹೆಸರು ಹೊಡೆದ್ರೆ ಸಿಗ್ಬೋದೇನೋ, ಬಟ್ ನಾನಂತರೂ ಓನಾಗಿ ರಿವೀಲ್ ಮಾಡಲ್ಲ. ಅದು ಎಲ್ಲಿವರೆಗೂ ಆಗುತ್ತೋ ಅಲ್ಲಿವರೆಗೂ ಹೈಡ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ನಾನು ಯಾರಿಗೂ ತೋರಿಸ್ಬೇಕಾಗಿಲ್ಲ ಈ ಥರ ಮಾಡ್ತಾ ಇದ್ದೀನಿ, ಈ ಥರ ಮಾಡ್ತಾ ಇದ್ದೀನಿ ಅಂತ. ತಾನಾಗಿ ಗೊತ್ತಾದರೆ ಬೆಳೆಯೋಕ್ಕೆ ತುಂಬ ಚಾನ್ಸ್ ಇರುತ್ತೆ ಅಂತ. ನಾನು ಎಲ್ಲೂ ಇನ್ಸ್ಟಾಗ್ರಾಮಲ್ಲಿ ಯಾವುದು ಶಾರ್ಟ್ಸ್ ಅಪ್ಲೋಡ್ ಮಾಡಲ್ಲ, ಏನೂ ಅಪ್ಲೋಡ್ ಮಾಡಲ್ಲ. ನನಗೆ ಯೂಟ್ಯೂಬರ್ ಆಗಬೇಕು, ಅದಕ್ಕೆ ನಾನು ಯೂಟ್ಯೂಬರೇ ಮಾಡ್ತಾ ಇರೋದು, ಯೂಟ್ಯೂಬಲ್ಲೇ ವಿಡಿಯೋ ಹಾಕೋದು ಅಂತ ಹೇಳ್ತಾ. ಕಾಂಪಿಟೇಟಿವ್ ಎಲ್ಲಾದರೂ ಕ್ಲಿಯರ್ ಆದರೆ ಬರೀ 4 ಜನಕ್ಕಷ್ಟೇ ಸೀಮಿತ ಆಗ್ತೀವಿ ಅಂತ ನನಗೆ ಗೊತ್ತು. ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿದ್ರೆ ಎಲ್ಲರಿಗೂ ಗುರುತು ಹಿಡಿತಾರೆ, ಮತ್ತು ನಿಮ್ಮನ್ಗೆ ಕಂಟೆಂಟ್ ಕ್ರಿಯೇಷನ್ ಬಿಡಪ್ಪ ಜಾಬ್ ಮಾಡ್ಕೊಂಡೆ ಮಾಡ್ತಾ ಇದ್ದಾರೆ ಅಂತ ಒಂದು ಫೀಲಿಂಗ್ ಬರುತ್ತೆ. ಆ ಜೋಶ್ ನನ್ನಲ್ಲಿದೆ ಅಂತ ನಾನು ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದು ಬಿಟ್ಟರೆ ಇನ್ನೇನು ಆ ಥರ ಲೈಕ್ ಕ್ರಿಯೇಟ್ ಮಾಡಬೇಕು, ಈ ಥರ ಮಾಡಬೇಕು, ಆ ಥರ ಏನೂ ಇರಲಿಲ್ಲ. ಆ ಥರ ಇದ್ದಿದ್ರೆ ನನ್ನ ಕಂಟೆಂಟ್ ಕ್ರಿಯೇಷನ್ ಬರ್ತಾನೂ ಇರಲಿಲ್ಲ. ಹಾಗೆ ನಾನು ನೋಡಿರೋ ಪ್ರಕಾರ ನಾನು ಜಸ್ಟ್ ರಿವೀಲ್ ಮಾಡಿದೆ ಅಂದ್ರೆ 1K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗುತ್ತೆ ಇನ್ 24 hours. ನನ್ಗೆ ಗೊತ್ತಿರೋ ಇನ್ಫ್ಲೂಯೆನ್ಸಿಂದ ಎಲ್ಲರ ಫೋನಲ್ಲೂ ಸಬ್ಸ್ಕ್ರೈಬ್ ಮಾಡಿಬಿಡ್ತೀನಿ ನಾನೇ ಹೋಗ್ಬಿಟ್ಟು. ಆ ಥರ ತಲೆ ಕೆಡ್ತು ಅಂದರೆ. ಬಟ್ ನಾನು ಯಾರಿಗೂ ತೋರಿಸ್ಬೇಕಾಗಿಲ್ಲ ಈ ಥರ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಜಸ್ಟ್ ಇದೊಂದು ಪಾರ್ಟ್ ಅಷ್ಟೇ. ನನ್ನ ಜರ್ನಿನ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನಾನು ಹಿಂಗೆ ಶ್ರಮ ಪಟ್ಟೆ, ಏನು ಕೆಲಸ ಈಗ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ನನ್ನ ಪೀಕ್ ಟೈಮಲ್ಲಿ ವೆನ್ ಐ ವಾಸ್ ಇನ್ 30 ಐ ರಿಮೈಂಡ್ ಮೈ ಡೇಸ್ ಆ್ಯಂಡ್ ಮೈ ವಿಡಿಯೋಸ್. ಇದರಿಂದನೇ ಪಾಸಿಬಲ್ ಆಗೋದು ಇವತ್ತೇನು ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಫ್ಯೂಚರಲ್ಲಿ ನೋಡ್ಬೋದು ಅದನ್ನು. ಅದು ಒಂದು ರೀಸನಿಂದ ವಿಡಿಯೋಸ್ ಮಾಡ್ತಾ ಇರೋದು. ಸಪೋರ್ಟ್ ಮಾಡ್ತಾ ಇರಿ. ನಾಳೆನೇ ಎಕ್ಸಾಮ್ ಇರೋದು, ನೋಡೋಣ ಏನಾಗುತ್ತೆ. ಕ್ವಶನ್ ಪೇಪರ್ ಹೆಂಗೆ ಕೊಡ್ತಾರೆ, ಏನು ಕೊಡ್ತಾರೆ, ನೋ ಐಡಿಯಾ. ಬಟ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ನಾನು. ಸಪೋಸ್ ಚೆನ್ನಾಗಿ ಹೋಯ್ತು ಅಂದರೆ ಇಲ್ಲೋ ಲಕ್ಕಿಂದ, ಶ್ರಮದಿಂದ ಪಾಸ್ ಆದೆ ಅಂದರೆ ಇಟ್ಸ್ ವೆರಿ ಪ್ಲೇಜರ್ ಅಂತ ಹೇಳ್ಬೋದು. ನೋಡೋಣ ನಾಳೆ ಏನಾಗುತ್ತೋ. ನಾಳೆ ಸಿಗೋಣ. 2 ಡೇದು ಒಂದೇ ದಿನ ಕಂಟೆಂಟ್ ಮಾಡ್ತಾ ಇದ್ದೀನಿ. ನೋಡೋಣ ಏನಾಗುತ್ತೋ. ಗೈಸ್, ಎಕ್ಸಾಮ್ ಬರ್ದೆ. ಎಕ್ಸಾಮ್ ಚೆನ್ನಾಗಿತ್ತು. ಈ ಎಕ್ಸಾಮ್ಗೋಸ್ಕರನೇ ಬಂದಿದ್ದೆ. ಕ್ವಶನ್ ಪೇಪರ್ ನೋಡ್ತಿದ್ದಂಗೆನೆ ಏನೋ ಹೊಡೆದಂಗಾಯ್ತು. ಐ ಕುಡ್ ಫೀಲ್ ಅ ಪೇನ್ ಆ್ಯಂಡ್ ನೋಡೋಕ್ಕಾಗದೆ, ಅಳಕ್ಕಾಗದೆ, ನಗಕ್ಕಾಗದೆ ಫುಲ್ಲು ಡಿಪ್ರೆಷನಲ್ಲಿ ಹೋಗಿಲ್ಲ. ಬಟ್ ಒಳ್ಳೊಳ್ಳೆ ಕ್ವಶನ್ ಇತ್ತು. KA ಡಿಪಾರ್ಟ್ಮೆಂಟ್ ಕಡೆಯಿಂದ ನಡೆಸಿದ್ರು, ಉತ್ತಮವಾಗಿ ನಡೆಸವ್ರೆ. ರಿಯಲಿ ಹೇಳ್ತಾ ಇದ್ದೀನಿ, ಸಖತ್ತಾಗಿ ಮಾಡಲನ್ನ ಇತ್ತು. ಅಂದರೆ ಟೈಮ್ ವೇಸ್ಟ್ ಮಾಡೋ ಥರನೇ ಕ್ವಶನ್ಸ್ ತೆಗೆದಿದ್ರು. ಅಂದರೆ ಜಾಸ್ತಿ ಜನ ಹೈ ಸ್ಕೋರಿಂಗ್ ಮಾಡಬಾರ್ದು ಅಂತ. ರಿಸಲ್ಟ್ ಬಂದಮೇಲೆ ಗೊತ್ತಾಗಬೇಕು. ನಂದು ಬೆಸ್ಟ್ ಕೊಟ್ಬಿಟ್ಟಿದ್ದೀನಿ ನಾನು ಮೆಂಟಲ್ ಎಬಿಲಿಟಿ ಓದಿದ್ದೆ. ಮೆಂಟಲ್ ಎಬಿಲಿಟಿಯಿಂದ ಬರೀ 4 ಕ್ವಶನ್ ಬಂದಿತ್ತು. ಅದೊಂದು ಸ್ವಲ್ಪ ಅಪ್ಸೆಟ್ ಆಯಿತು. ಬಿಟ್ಟರೆ ಎಲ್ಲ ಪೊಲಿಟಿಕಲ್ ಸೈನ್ಸಿಂದಾನೆ ಹಬ್ಬ ಅಂದ್ರೂ ಒಂದು 30 ಆದರೂ ಅಲ್ಲಿಂದನೇ ತೆಗ್ದವ್ರೆ. ಬೆಸ್ಟ್ ಇತ್ತು ಕ್ವಶನ್ ಪೇಪರ್ ಆಗಲಿ. ಅವ್ರು ಮಾಡಿದಂಥ ರೀತಿ ಎಲ್ಲೂ ಏನು ಸ್ಕ್ಯಾಮ್ ಆಗಲ್ಲ ಅಂತ ಇಷ್ಟೆಲ್ಲ ನಂಬಿಕೆ ಇಟ್ಟಿದ್ದೀವಿ. ಅವ್ರು ಸ್ಕ್ಯಾಮ್ ಯಾವತ್ತೂ ನಡೆಸಲ್ಲ, ಆಗೂ ಇಲ್ಲ ಅವ್ರ ಡಿಪಾರ್ಟ್ಮೆಂಟ್ ಕಡೆಯಿಂದ. ನೋಡೋಣ ಏನಾಗುತ್ತೆ ಅಂತ. ಬಟ್ ಸೂಪರಾಗಿತ್ತು ಕ್ವಶನ್ ಪೇಪರ್ ಅಂತೂ. ಎಕ್ಸಾಮ್ಗಿಂತ ಮುಂಚೆ ಕ್ವಶನ್ ಯಾವ್ದಾವ್ದು ಬರುತ್ತೆ ಅಂತ ಚಿಂತೆ. ಕ್ವಶನ್ ಪೇಪರ್ ಸಿಕ್ಕಿದ ಮೇಲೆ ಹೆಂಗೆ ಸಾಲ್ವ್, ಯಾವ ಥರ ಕ್ವಶನ್ ಕೊಟ್ಟಿದ್ದಾನೆ, ಎಲ್ಲಿಂದ ರೇಸ್ ಮಾಡಿದ್ದಾನೆ ಅಂತ ನೋಡೋದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ನೆಕ್ಸ್ಟ್ ಎಕ್ಸಾಮ್ಗೆಲ್ಲ ನನಗೆ ಹೆವಿ ಯೂಸ್ ಆಗುತ್ತೆ. ಕಾನ್ಫಿಡೆನ್ಸ್ ಇರಬೇಕು. ಒಂದು ಕ್ವಶನ್ ಪೇಪರು ಚೆನ್ನಾಗಿತ್ತು. ಮತ್ತೆ ಟ್ರೈನಲ್ಲಿ ಹೋಗ್ತಾ ಇದ್ದೀನಿ. ಟ್ರೈನ್ ಬುಕ್ ಮಾಡಿದ್ದೀನಿ ಆಲ್ರೆಡಿ. ಇನ್ನು 10 ನಿಮಿಷದಲ್ಲಿ ಗೊತ್ತಾಗುತ್ತೆ ಕ್ಯಾನ್ಸಲ್ ಆಗೋಯ್ತು ಏನಾಗೋಯ್ತು ಅಂತ. ಟ್ರೈನ್ ಹೋಗೋಕ್ಕಿಂತ ಮುಂಚೆ 1 ಅವರ್ ಮುಂಚೆನೇ ಹೇಳ್ಬಿಡ್ತಾರೆ ಅವರು ಕ್ಯಾನ್ಸಲ್ ಆಗೈತೆ ಏನಂತ. ಅಲ್ಲಿ ಹೋದ್ಮೇಲೆ ನೋಡೋಣ ಬನ್ನಿ. ಗೈಸ್, ಟ್ರೈನು ಮಿಸ್ ಆಯಿತು. ಆಲ್ಮೋಸ್ಟ್ 20 ನಿಮಿಷ ಲೇಟು. ಯಾಕಂದರೆ ಗಾಡಿ ಪೆಟ್ರೋಲ್ ಖಾಲಿ ಆಯಿತು. ಏನು ಹೇಳೋಣ, ಬುಕ್ ಆಗಿದ್ರೂ ಟ್ರೈನು ರೀಚ್ ಆಗೋಕ್ಕಾಗಲಿಲ್ಲ ನಾನು. España, España, juntos somos invencibles. Raya, raya, la porte, Cuba sí, Llorente, Llorente, Cucurella, Cucurella, Gaby, Gaby, Rodri, Rodri, Pedri, 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 Dani Olmo, hoy al Zabal, Nico Williams.
ಗೈಸ್ ಇವತ್ತೇನು ಟ್ರೈನಲ್ಲಿ ಹೋಗ್ತಾ ಇದ್ದೀನಿ, ಫ್ಯೂಚರಲ್ಲಿ ಫ್ಲೈಟಲ್ಲಿ ಹೋಗ್ತೀನಿ, ನೋಡೋರಂತೆ. ಎಕ್ಸಾಮ್ ಕರೆಕ್ಟಾಗಿ ಬರುತ್ತೆ. ಟ್ರೈನಲ್ಲಿ ಟ್ರಾವೆಲು ಚೆನ್ನಾಗಿತ್ತು, ಎಕ್ಸ್ಪೀರಿಯನ್ಸು ತುಂಬ ಮ್ಯಾಟ್ರ್ ಆಯಿತು. ಹೆಂಗೆ ಬೇರೆ ಬೇರೆ ಕಡೆ ಹೋಗೋದು, ಟ್ರಾವೆಲ್ಸ್ ಎಕ್ಸ್ಪೀರಿಯನ್ಸು ಮಸ್ತಾಗಿತ್ತು. ನನ್ನ ಪ್ರಕಾರ ಶ್ರಮ ಪಡ್ತಾ ಇರಬೇಕು, ಫಲ ದೇವ್ರ ಕೈಲಿದೆ, ಯಾವಾಗ ಕೊಡಬೇಕೋ ಆವಾಗಲೇ ಕೊಡೋದು. ನಾವೆಷ್ಟೇ ಏನು ಮಾಡಿದ್ರು ಯೂನಿವರ್ಸಲ್ ಬೇರೆ ಪ್ಲ್ಯಾನ್ ಇರುತ್ತೆ, ಆ ಯೂನಿವರ್ಸಲ್ ಪ್ಲ್ಯಾನಿಂದನೇ ನಾನು ನಡೀತಾ ಇರೋದು. ನೀವೆಷ್ಟೇ ಎಫರ್ಟ್ಸ್ ಹಾಕ್ರಿ, ಏನೇ ಮಾಡಿರಿ, ಅನ್ಲಕ್ಕಿ ಇದ್ರೆ ಅನ್ಲಕ್ಕಿನೇ, ಒಂದು ಸ್ವಲ್ಪ ಲಕ್ಕಿ ಇಟ್ಬಿಟ್ಟು ಎಫರ್ಟ್ಸ್ ಹಾಕಿದ್ರಿ ಅಂದರೆ ಖಂಡಿತ ಕ್ಲಿಯರ್ ಆಗುತ್ತೆ. ಮತ್ತು ವಿ ಡೋಂಟ್ ನೋ ವಾಟ್ ಹ್ಯಾಪನ್ ಫ್ಯೂಚರ್. ನನ್ನ ಪ್ರಕಾರ ಏನಾಗುತ್ತೋ ಲಿಟ್ರಲಿ ಗೊತ್ತಿಲ್ಲ. ನಾನು ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ನಾನು ಆವಾಗಲೇ ಹೇಳಿದಂಗೆ ನಮ್ಮ ಮನೇಲಿ ಯಾರಿಗೂ ಗೊತ್ತಿಲ್ಲ ನಾನು ಹಿಂಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ. ಬುಕ್ ಆಗಿರೋ ಟ್ರೈನು ಕ್ಯಾನ್ಸಲ್ ಆಯಿತು ಅಂತ ಗೊತ್ತಿಲ್ಲ. ಜನರಲ್ಗೆ ಹೋಗ್ಬಿಟ್ಟು ಮತ್ತೆ ಮಾತಾಡಿ ಸ್ಲೀಪರ್ನ ಬುಕ್ ಮಾಡಿ ಹೋಗಿರೋದವ್ರಿಗೆ ವಿಷಯ ಗೊತ್ತಿಲ್ಲ. ಫ್ಯೂಚರಲ್ಲಿ ನಾನು ಈ ವಿಡಿಯೋ ನೋಡಿದಾಗ ತುಂಬ ಖುಷಿ ಪಡ್ತೀನಿ, ನನಗೆ ಸ್ಟ್ರಗಲ್ ಮಾಡ್ಕೊಂಡು ನಾನು ಎಕ್ಸಾಮ್ ಬರೆಯೋಕ್ಕೆ ಹೋಗಿದ್ದೆ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇದೇ ರೀತಿ ವಿಡಿಯೋ ನೋಡ್ತಾ ಇರ್ರಿ, ವಿಡಿಯೋ ಬರ್ತಾ ಇರುತ್ತೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ. ಟ್ರೈನಲ್ಲಿ ಬರೋದು ರೀಸನು ಇದರಲ್ಲಿ ಮಜಾ ಬರುತ್ತೆ ಅಂತ ಅಷ್ಟೇ, ಬಟ್ ಫ್ಯೂಚರಲ್ಲಿ ಫ್ಲೈಟಲ್ಲಿ ಹೋಗೋಣ.